ಮಳೆಯಲ್ಲಿ ಫೈರ್ ಮಾಡೋಕ್ಕಾಗಲ್ಲ ಅಂತ ಇದ್ರು ನಮ್ಮ ಹುಡುಗರು. ಹಿವಿಗೋ ಕೊನೆಗೂ ಫೈರ್ ಮಾಡಿದ್ದೀವಿ ಮಳೆ ಟೈಮಲ್ಲಿ. ಸೊ ಬನ್ನಿ ಇವಾಗ ಪುದೀನಾ ಚಿಕನ್ ಲಿವರ್ ಮತ್ತು ಗುಂಡಿಕಾಯಿ ಮಾಡುವ ವಿಧಾನ ತೋರಿಸ್ತೀವಿ. ಲೆಟ್ಸ್ ಗೋ ಗಾಯ್ಸ್. ಫೈರ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ ಅಂದ್ಕೊಳ್ಳಿ. ಎಲ್ಲ ಮಸ್ತಾಗಿ ಫೈರ್ ಆಯಿತು. ನೆಕ್ಸ್ಟ್ ಎಣ್ಣೆ ಬಿಡ್ತಾ ಇರೋದೆ. ತಗೋ ಎಣ್ಣೆ ಗೊತ್ತಮ್. ಎಣ್ಣೆ ಅಂದರೆ ಈ ಎಣ್ಣೆ ಗಾಯ್ಸ್, ಅಡುಗೆ ಎಣ್ಣೆ. ನಾವು ಅಂಥ ಎಣ್ಣೆ ಎಲ್ಲ ಎಲ್ಲಿ ಗಾಯ್ಸ್. ನಾವು ಯಾವಾಗ ಅಪರೂಪ ಹೊಡೆಯೋದು, ರೇರ್ ಅಂದ್ಕೊಳ್ಳಿ, ನಾಟ್ ಎವ್ರಿ ಡೇ. ಧೂಮಪಾನ, ಮದ್ಯಪಾನ, ಹಾಂ ಗಾಯ್ಸ್, ಮದ್ಯಪಾನ ಮತ್ತು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಅದ್ರ ಬದಲು ಈ ಥರ ಒಳ್ಳೆ ಅಡುಗೆ ಮಾಡ್ಕೊಳ್ಳಿ, ಮನೇಲಿ ತಿನ್ಕೊಳ್ಳಿ, ಹೆಲ್ದಿಯಾಗಿರಿ. ಇವಾಗ ಸದ್ಯಕ್ಕೆ ಪುದೀನಾ ಲಿವರ್ ನೋಡ್ಕೊಳ್ಳಿ ಗೈಸ್. ಈ ಪಾತ್ರೆ ಅದೊಂದು ದೊಡ್ಡ ಸ್ಟೋರಿ ಇದೆ ಅಂದ್ಕೊಳ್ಳಿ. ಲಾಸ್ಟ್ ಟೈಮು ಒಂದು ಪಾತ್ರೆ ತೊಗೊಂಬಂದು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಕ್ಯಾಕ ಸುಗಿತವ್ರು ಗಾಯ್ಸ್ ಮನೇಲಿ, ಮರ್ಯಾದಿನೇ ಇಲ್ಲ, ನೋ ರೆಸ್ಪೆಕ್ಟು. ಪಾತ್ರೆ ಕಪ್ಪಗೆ ಮಾಡ್ಕೊಂಬಂದ್ಬಿಟ್ಟಿದ್ಯಾ ಅಂತ ಉಗಿತವ್ರು ಅಂದ್ಕೊಳ್ಳಿ. ನೋಡಿ ಅಲ್ಲಿ ಫೈರು. ಸೊ ಆ ಥರ ಬೇಜಾನ್ ಬೈದ್ರು ಗಾಯ್ಸ್. ಸೊ ಹಂಗಾಗಿ ಪಾತ್ರೆ ಬೆಳ್ಳಗಿದ್ರೆ ತಾನೇ ಕಪ್ಪಗಾಗೋದು, ಪಾತ್ರೆನೇ ಕಪ್ಪಗಿದ್ರೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಐ ಬಾಟ್ ಸಮ್ ಬ್ಲ್ಯಾಕ್ ಬೌಲು. ನೋಡಿದ್ದೀನಿ, ಬ್ಲ್ಯಾಕ್ ಪಾತ್ರೆ ತೊಗೊಂಬಂದಿದ್ದೀವಿ. ಸೊ ಇದರಲ್ಲಿ ಫೈರ್ ಮಾಡಿ ಬ್ಯಾಟಿಂಗ್ ಮಾಡೋದು ಗೈಸ್. ನೋಡಿ ತವಾ ಕಾದಿದೆ. ಸೊ ಎಣ್ಣೆ ಬಿಡುವ ವಿಧಾನ ಹಾಕಿ ಲೈಟಾಗಿ ಹಾಕಿರಿ, ಇನ್ನೊಂದು ಸ್ವಲ್ಪ ಹಂಗೆ ಇಡು. ಅದೆಲ್ಲ ಫ್ರೈ ಮಾಡಿಕೊಂಡು ನೋಡೋಣ ಇನ್ ಕೇಸ್ ಬೇಕಾದರೆ. ವಾವ್ ಗೈಸ್, ಪರ್ಫೆಕ್ಟಾಗಿ ಹೀಟ್ ಆಗಿದೆ, ನೋಡ್ಬೋದು ನೀವು. ನೋಡಿ ನವಿಲ್ ಸೌಂಡು ಇಲ್ಲ, ಇದ್ರಿಂದನೇ ಇರೋದು ನಿಮಗೆ ನವಿಲು. ಡೋಂಟ್ ಥಿಂಕ್ ಸೊ. ನಿಮಗೆ ಅಲ್ಲೇ ಇದೆ ಗೈಸ್ ನವಿಲು. ಫೈರಿಂಗ್ ಸ್ವಲ್ಪ ಅಂಟ್ತಾ ಇದೆ ಒಂದು ಸೈಡ್ ಮಾತ್ರ. ಸ್ವಲ್ಪ ಫ್ಯೂಲ್ ಹಾಕೋಣ. ಓ ಮೈ ಗ್ಯಾಶ್, ಲುಕ್ ಅಟ್ ದಟ್ ಗೈಸ್. ಲಾಸ್ಟ್ ಟೈಮು ಪೆರಂಡಪಲ್ಲಿಲಿ ಮ್ಯಾಂಗೋ ಪೋರ್ಕ್ ಮಾಡೋ ಟೈಮಲ್ಲಿ ಎಕ್ಸ್ಟ್ರಾ ಇಷ್ಟು ಫ್ಯೂಲ್ ಮಿಕ್ಬಿಟ್ಟಿದೆ ಅಂತ ನಾವು ಹಂಗೆ ಹಾಕಿದ್ವಿ, ಓಕೆನಾ. ಫಕ್ ಗಾಯ್ಸ್, ಇಷ್ಟು ಹೈಟ್ ಬಂದ್ಬಿಟ್ಟಿದೆ ಫೈರು. ಸೈಕ್ ಅನ್ಕೊಳ್ಳಿ. ಅಯ್ಯೋ, ಅದಕ್ಕೆ ಪೆಟ್ರೋಲಲ್ಲೆಲ್ಲ ಆಟ ಆಡಬಾರ್ದು ಅಂತಾನೆ ಅದಕ್ಕೆ ಅಲ್ಲಿ ಯಾರು ಕೊಡ್ತಾ ಇಲ್ಲ ಪೆಟ್ರೋಲ್ ಬಂಕ್ಸಲ್ಲಿ. ಸೊ ದಯವಿಟ್ಟು ಪೆಟ್ರೋಲ್ ಏನಕ್ಕೆ ಇಸ್ಕೊಂಡಿರ್ತೀರ, ಗಾಡಿಗಾಗಿರಲಿ, ಗಾಡೀಲಿ ನಿಜವಾಗ್ಲೂ ಪೆಟ್ರೋಲ್ ಖಾಲಿ ಆಗಿದ್ರೆ ಇಲ್ಲ ಒಳ್ಳೆ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ಆ ಥರ ಜೆನ್ಯೂನ್ ಆಗಿದ್ದರೆ ಮಾತ್ರ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇಸ್ಕೊಳ್ಳಿ. ಅದು ಬಿಟ್ಬಿಟ್ಟು ಮತ್ತೊಂದು ಕ್ರೈಮ್ ಮಾಡೋದಕ್ಕಾಗಲಿ, ಸೊ ಈ ಥರ ಅದಕ್ಕೆಲ್ಲ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ಗೌರ್ಮೆಂಟ್ ಅವರು ಬ್ಯಾನ್ ಮಾಡ್ತಾರೆ, ಬಾಟಲ್ಸ್ ಕೊಡೋದಾಗಲಿ ಇನ್ನೊಂದಾಗಲಿ. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಕೊಟ್ಟಿರೋ ಅಂಥ ಒಂದು ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಗಾಯ್ಸ್, ಇವಾಗ ಆನಿಯನ್ ಹಾಕೋಣ ಪ್ಲೀಸ್ ಗೈಸ್. ಫಸ್ಟು ಇವಾಗ ಆನಿಯನ್ ಈರುಳ್ಳಿನ ಹಾಕೊಂಬಿಡೋಣ. ಚೈನೀಸ್ ಡಿಶ್ ನೋಡಿದ್ದೀರಾ, ನೋಡ್ಬೋದು ಇಲ್ಲಿ. ನಿಲ್ತಾ ಇದು ಗೈಸ್. ಈರುಳ್ಳಿ ಹಾಕೊಂಡಾಯ್ತು, ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿದೆ. ಈರುಳ್ಳಿ ಜೊತೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ, ಜೊತೆಗೆ ಕರಿಬೇವು ತುಂಬ ಕಣ್ಣಿಗೆ ತುಂಬ ಒಳ್ಳೆಯದು, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಸೊ ಚೆನ್ನಾಗಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮುಂದೆ ಬನ್ನಿ. ನೋಡ್ಬೋದು ನೀವು.
ಗೈಸ್ ಕ್ಯಾನ್ ಸಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಗೈಸ್ ಇನ್ನೊಂದು ಸ್ವಲ್ಪ ಆಯಿಲ್ ಬೇಕು ಅನಿಸ್ತಾ ಇದೆ, ಸೊ ಅದಕ್ಕೋಸ್ಕರ ಲೈಟಾಗಿ ಹಾಕೊತಾ ಇದ್ದೀನಿ. ನಿಮಗೆ ಎಷ್ಟು ಆಯಿಲ್ ಬೇಕು ನೀವು ಅದಷ್ಟು ಹಾಕೊಬೋದು. ಫ್ರೈ ಮಾಡ್ಕೊಳ್ಳಿ. ವಾವ್, ಲುಕ್ಸ್ ಅಮೇಝಿಂಗ್ ಗೈಸ್. ಏನೇ ಹೇಳಿ ಸೌದೆ ಒಲೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರ ಮಜಾನೇ ಬೇರೆ. ನೋಡಿ, ಹಳ್ಳಿದಲ್ಲಿ ತಿಂದಿರೋರು ಮಾತ್ರ ಅದು ಗೊತ್ತಾಗುತ್ತೆ. ನೆಕ್ಸ್ಟ್ ಲೆವೆಲ್, ಖುಷಿ ಆಗ್ಬಿಡ್ಬೇಕು ನೀವು. ಯಾರ್ಯಾರು ಇನ್ನೂ ಸೌದೆ ಒಲೆಯಲ್ಲಿ ತಿಂದಿಲ್ಲ ಒಂದ್ಸತಿ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ, ಖುಷಿ ಆಗ್ಬಿಡ್ತೀರ. ತಿಂದ್ಬಿಟ್ಟು ಕಮೆಂಟಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅನ್ನೋದನ್ನ ಮರೀದಿರಾ ಕಮೆಂಟ್ ಮಾಡಿ. ಸ್ವಲ್ಪ ಫ್ರೈ ಆಗಲಿ. ಆ ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮೂರೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಲೈಕ್ ಒಂದು 2 to 5 ಮಿನಿಟ್ಸು. ಲೆಟ್ ಇಟ್ ಫ್ರೈ ಫಾರ್ 2 to 3 ಮಿನಿಟ್ಸು ಚೆನ್ನಾಗಿ ಕುಕ್ ಆಗಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಾವು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲ ನೋಡ್ಬೋದು ನೀವು, ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈ ಲೆವೆಲ್ಗೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ನೆಕ್ಸ್ಟು ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕ್ಲೀನಾಗೆ 5 ರೂಪಾಯಿ ಪ್ಯಾಕೆಟ್ನ ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ಜಸ್ಟ್ ನಾವು ಒಂದು 1/2 ಕಿಲೋ ತೊಗೊಂಡಿದ್ದೀವಿ, ಅರೌಂಡ್ 1/2 ಕಿಲೋ. ಸೊ ಅದಕ್ಕೋಸ್ಕರ 5 ರೂಪಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕು ಅದಕ್ಕೆ. ನೀವೇನಾದ್ರು ಇನ್ ಕೇಸ್ 1 ಕಿಲೋ ತೊಗೊಂಡ್ರೆ 10 ರೂಪೀಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಗೈಸ್ ಫೈರಿಂಗ್ ಎಲ್ಲ ಅವಾಗವಾಗ ನೋಡ್ಕೊತಾ ಇರಬೇಕು. ನೋಡಿ, ಫೈರಿಂಗು ಎಲ್ಲ ಸ್ವಲ್ಪ ಕಡಿಮೆ ಆಯಿತು ಗೈಸ್. ಫೈರಿಂಗು ನೋಡಿ, ಈ ಥರ ಒಂದು ಗೋಲ್ಡನ್ ಬ್ರೌನ್ ಬರಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಗೈಸ್. ಅದ್ರ ನೆಕ್ಸ್ಟು ಪುದೀನಾ ಪೇಸ್ಟು ನೋಡ್ಬೋದು ನೀವು, ತೇಜು ಬ್ರ್ಯಾಂಡು. ತೇಜು ಬ್ರ್ಯಾಂಡಲ್ಲಿ ಪುದೀನಾ ಚಿಕನ್ ಮಸಾಲ ಪೇಸ್ಟ್ ಎರಡಾಗಿ ನೋಡ್ಕೊಳ್ಳಿ. ಸೊ ಈ ಒಂದು ಪೇಸ್ಟ್ನ ನೀವು ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ಒಂದು ಪ್ಯಾಕೆಟ್ ಕಂಪ್ಲೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಲೈಕ್ ಅರೌಂಡ್ ಮಿನಿಮಮ್ 2 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಸೊ ಗೈಸ್ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಅದ್ರ ನೆಕ್ಸ್ಟೇ ಸ್ವಲ್ಪ ಅರಿಶಿನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗೆ ಲೈಕ್ 2 ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಫ್ರೈ ಮಾಡ್ಕೊಳ್ಳಿ ಗೈಸ್. ಚೆನ್ನಾಗೆ ಕುಕ್ ಆಗಿದೆ. ಇವಾಗ ಇಟ್ಸ್ ಟೈಮ್ ಟು ಆ್ಯಡ್ ಮಸಾಲಾಸು. ಸೊ ಈ ಥರ ಕುಕ್ ಆಗಿದ್ದೆ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು ನೋಡ್ಬೋದು. ಹಾಲಿ ಮಸಾಲ ಅಂತ ಗರಂ ಮಸಾಲ ಅವ್ರದ್ದು, ಈ ಕಂಪನಿದು. ಆಕ್ಷಿ ಚಿಲ್ಲಿ ಪೌಡರು. ಸೊ ಎರಡನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಗೈಸ್ ಕನ್ಸಿ ಅರ್ಧ ಪ್ಯಾಕೆಟ್ ಹಾಕ್ಕೊಳ್ಳಿ ಗೈಸ್. ನಿಮ್ಗೆ ಯಾವ ಥರ ಇಷ್ಟ, ಸ್ಪೈಸಿ ಇಷ್ಟ ಇರೋರಿಗೆ ನೀವು ಹಾಕೊಬೋದು. ಸ್ಪೈಸಿ ಕಮ್ಮಿ ತಿನ್ನೋರು ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಳ್ಳಿ, ಓಕೆನಾ. ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳಿ.
ಆ್ಯಂಡ್ ಗರಂ ಮಸಾಲ ಲೈಟಾಗಿ ಹೊಡಿ ಗುರು, ಅದು ಸಾಕು. ಸ್ವಲ್ಪ ಗರಂ ಮಸಾಲ ಲೈಟಾಗಿ ಹಾಕೊಳ್ಳಿ. ಆಮೇಲೆ ನಿಮ್ಗೆ ಟೇಸ್ಟ್ಗೆ ನಿಮ್ಗೆ ಇನ್ನೊಂಚೂರು ಬೇಕು ಅಂದರೆ ನೀವು ಆಮೇಲೆ ಆ್ಯಡ್ ಮಾಡ್ಕೊಬೋದು. ಅಷ್ಟೇ ಲೈಟಾಗಿ, ಓಕೆನಾ? ಇದೆರಡು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ನಿಮಗೆ ಆ ಪುದೀನಾ ಫ್ಲೇವರ್ ಸ್ಮೆಲ್ಲು ಜೊತೆಗೆ ನಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಲ್ಲ, ಇದೆಲ್ಲ ಸ್ಮೆಲ್ಲು ನಿಮಗೆ ಸ್ಪಾಟಲ್ಲಿ ಸೊ ಗೈಸ್ ಚೆನ್ನಾಗಿ ಮಿಕ್ಸ್ ಆಯಿತು. ಸೊ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಅದು ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಅದಕ್ಕೂ ಮುಂಚೆ ಲೈಟಾಗೆ ಸ್ವಲ್ಪ ಫ್ಲೇವರ್ಗಿರಲಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ವಾವ್, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. 2 ಮಿನಿಟ್ಸ್ ಮಿಕ್ಸ್ ಆಗಲಿ ಲೈಟಾಗೆ ಗೈಸ್, ಅದು ಜಸ್ಟ್ ಒಂದು ಫ್ಲೇವರ್ ಬರಲಿ ಅಂತ ಅಷ್ಟೇ. ಸೊ ಇದು ಮಿಕ್ಕಿದ್ದು ಏನಿದೆ ಇದೆಲ್ಲ ಕಂಪ್ಲೀಟಾಗಿ ನಾವು ಲಾಸ್ಟಲ್ಲಿ ಹಾಕ್ತೀವಿ. ಉಪ್ಪು, ಕೊತ್ತಂಬರಿ ಸೊಪ್ಪು, ಇಟ್ಸ್ ಟೈಮ್ ಟು ಹ್ಯಾಡ್ ಲಿವರ್. ನಾವು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಗೈಸ್, ಜಸ್ಟ್ ಹ್ಯಾಡ್ ಮಾಡೋದಷ್ಟೇ. ಚೆನ್ನಾಗಿ ಫ್ರೈ ಆಗಿದೆ. ಇಟ್ಸ್ ಟೈಮ್ ಟು ಹ್ಯಾಡ್ ಲಿವರ್ ನಾವು. ಸೊ ಕ್ಲೀನಾಗಿ ತೊಳ್ಕೊಂಡಿರುವಂಥ ಲಿವರು, ಗುಂಡಿಕಾಯಿ, ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಗೈಸ್. ಅದು ಪುದೀನ ಮಸಾಲ ಎಲ್ಲ ಪ್ರತಿಯೊಂದೂ ಏನು ಹೇಳಿ ಪ್ರತಿಯೊಂದು ಹಿಡಿಬೇಕು. ಅದಕ್ಕೆ ಪುದೀನ ಮಸಾಲ ನೋಡ್ಬೋದು ನೀವು, ಚೆನ್ನಾಗಿ ಮ್ಯಾರಿನೇಟ್ ಆಗಿ ಅದೆಲ್ಲ ಒಂದು ಮಸಾಲ ಹಿಡಿಯೋವರೆಗೂ ಮಿನಿಮಮ್ 5 to 10 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ವಾವ್, ಲುಕ್ ಅಟ್ ದಟ್ ಗೈಸ್. ಸ್ವಲ್ಪ ವಾಟರ್ ಲೈಟಾಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಲಿ ಅದು. ವಾವ್, ಲುಕ್ಸ್ ಅಮೇಜಿಂಗ್ ಗೈಸ್, ಲುಕ್ ಅಟ್ ದಟ್. ಗೈಸ್ ನೋಡಿ, ಮಸ್ತಾಗಿ ಕುಕ್ ಆಗ್ತಾ ಇದೆ, ನೋಡ್ಬೋದು. ದ ಲೊಕೇಶನ್ ಆ್ಯಂಡ್ ವ್ಯೂ ಗೈಸ್, ವಾಟ್ ಎ ಬ್ಯೂಟಿಫುಲ್ ವೆದರ್. ಇವಾಗೇ ಸ್ವಲ್ಪ ಬಿಸಿಲು ಬರೋ ಥರ ಆಗಿದೆ, ಎಲ್ಲ ಆಗ್ತಾ ಇದೆ ಗೈಸ್. ಸ್ಪಾಟಲ್ಲಿ ನಿಮಗೆ ಆ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ ಗೈಸ್. ಅಷ್ಟು ಒಂದು ಫ್ಲೇವರು ನೀವು ಇದರಲ್ಲಿ ನೋಡ್ಬೋದು. ನೋಡಿ ಚೆನ್ನಾಗಿ ಕುಕ್ ಆಗ್ತಾ ಇದೆ ಗೈಸ್. ಒಂದು 5 to 10 ಮಿನಿಟ್ಸ್ ಬಿಡಬೇಕು, ಚೆನ್ನಾಗಿ ಕುಕ್ ಆಗಲಿ, ಅದೆಲ್ಲ ಮಸಾಲ ಹಿಡಿಬೇಕು. ನೋಡಿ ಗೈಸ್, ಎಲ್ಲ ಚಿಕ್ಕೊಂಬಿಟ್ಟೆ. ನೋಡಿ ಹುಡಿ, ನನಗೆ ಗೊತ್ತಿಲ್ಲ ಫೈರ್ ಹಿಂಗಾಗುತ್ತೆ ಅಂತ, ಹುಡಿ ಜಾಕೆಟ್ ಎಲ್ಲ ಬರ್ನಾಗ್ಬಿಟ್ಟಿದೆ ಗೈಸ್. 2,000 ಗೈಸ್. ನೋಡಿ ಏನು ಮಾಡೋಣ, ಕಾಸು ಕೊಟ್ಟು ಇಸ್ಕೊಳೋರ್ಗೆ ಅದ್ರ ಬೆಲೆ ಗೊತ್ತು. ಏನು ಮಾಡೋದು, ನೋಡ್ರೆ ಸಿಟಿ ಹುಡುಗ ಅಂತಾನೆ. ಜ್ಞಾನ ಇರಬೇಕಪ್ಪ, ಎಲ್ಲೋಗಿರುತ್ತೆ ಏನೋ ನಮಗೆ ಗೊತ್ತಿಲ್ಲ ಗಾಯ್ಸ್. ನಾವು ಕೆಲ್ಸದಲ್ಲಿ ಸ್ವಲ್ಪ ಇದಾಗಿ ಫೋಕಸ್ ಆಗಿದೆ. ಶೆಲ್ ಸುಟ್ಟೋಗೋ ಅಷ್ಟು ಇದಾಗಿದೆಯಾ. ಬಟ್ ನೋಡಿ ಗೈಸ್, ತುಂಬ ಇಷ್ಟಪಟ್ಟು ತೊಗೊಂಡಿದ್ದು, ಕೂದಲೆಲ್ಲ ನಿಗರ್ಕೊಂಡ್ಬಿಟ್ಟಿದೆ. 2,000 ರೂಪಾಯಿ ಗೈಸ್. ಬನ್ನಿ, ಏನು ಮಾಡೋದು ಇವಾಗ, ಅದನ್ನ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಪುದೀನ ಗೈಸ್. ನೋಡಿ ಚೆನ್ನಾಗಿ ಕುಕ್ ಆಗ್ತಾ ಇದೆ. ಸೊ ಜೊತೆಗೆ ನೀವು ಸ್ವಲ್ಪ ಸಾಲ್ಟ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ಬೇಕು.
ಅಷ್ಟೇ ಗಾಯ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 to 10 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಕ್ಕೆ ಬಿಡಿ. ಚೆನ್ನಾಗಿ ಎಲ್ಲ ಮಸಾಲ ಇಟ್ಕೊಂಡು ಆ್ಯಂಡ್ ದೆನ್ ಫೈನಲಾಗಿ ಟೇಸ್ಟ್ ಮಾಡ್ಬೋದು ನಾವು. ಮಸ್ತಾಗಿ ಕುಕ್ ಆಗಿದೆ, ಎಲ್ಲ ಮಸಾಲ ಹೀರ್ಕೊಂಡಿದೆ. ನಮಗೆ ಸೆಮಿ ಗ್ರೇವಿ ಟೈಪ್ ಬೇಡ, ಡ್ರೈ ಆಗೇ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಗ್ರೇವಿನ ಚೆನ್ನಾಗಿ ಉರಿ ಜಾಸ್ತಿ ಇದೆ, ಬೇಗ ಹಾಕ್ರು. ಗ್ರೇವಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮಸ್ತಾಗಿ ನೀವು ಫುಲ್ಲು ಹಿಂಗೆ ಸ್ಪ್ರಿಂಕಲ್ ಮಾಡಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿದ್ರೆ ಪುದೀನ ಲಿವರ್ ಗುಂಡಿಕಾಯಿ ಫ್ರೈ ರೆಡಿ ಟು ಹ್ಯಾವ್. ಚೆನ್ನಾಗಿ ಮಾಡ್ಕೊಳ್ಳಿ ನೋಡಿ. ಫುಲ್ ಡ್ರೈ ಆಗಿ ಮಾಡ್ಕೊಂಡಿದ್ದೀವಿ ನಾವು, ಯಾವುದೇ ಥರ ಗ್ರೇವಿ ಇಲ್ಲ. ಆ ಥರ ಫೈರಿಂಗ್ ಇದೆ ಗಾಯ್ಸ್, ಕಿತ್ಕೊಂಡು ಬರ್ತಾಯಿದೆ ಅಂದ್ಕೊಳ್ಳಿ. ಏನು ಹೇಳಿ, ಬೆಂಕಿ ಬೇಜಾನ್ ಹೈ ಫ್ಲೇಮು. ಈ ಗ್ಯಾಸಲ್ಲಾದರೆ ಕಮ್ಮಿ ಮಾಡ್ಕೊಬೋದು ನಾವು, ಇದರಲ್ಲಿ ಯಾವುದೇ ಥರ ಕಮ್ಮಿ ಇಲ್ಲ, ಕಿತ್ಕೊಂಡು ಬರ್ತಾ ಇರುತ್ತೆ. ಇನ್ನು ನಾವು ಬೇಕಂದರೆ ನೀರು ಹಾಕ್ಕೊಬೋದು ಗ್ರೇವಿ ಟೈಪು. ಸೊ ನಾವು ಬೇಡ ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀವಿ. ನಿಮ್ಗೆ ಯಾವ ಥರ ಬೇಕು ನೀವು ಮಾಡ್ಬೋದು. ಸುಖದ್ದಿ ಎಸ್, ಟೇಸ್ಟ್ ಮಾಡೋಣ ಇವಾಗ. ಬೆಂದಿದ ಹೆಂಗೆ ಮಸಾಲ ಎಲ್ಲ ಹೆಂಗೆ ಹತ್ತಿದೆ ನೋಡೋಣ. ಒಳ್ಳೆ ಗುಂಡ್ಕಾಯಿ ಹಾಕು, ಅದನ್ನು ಟೇಸ್ಟ್ ಮಾಡು. ಎಸ್ ಗೈಸ್, ವಾವ್, ಲುಕ್ಸ್ ಅಮೇಝಿಂಗ್. ಎಸ್ ಗೈಸ್, ಪುದೀನಾ ಚಿಕನ್ ಲಿವರ್ ಆ್ಯಂಡ್ ಗುಂಡಿಕಾಯಿ. ಆಹಾ, ಏನು ಬಿಸಿ ಗೈಸ್. ಏನೇಳಿ, ಪುದೀನಾ ಲಿವರ್ ಚಿಕನ್ ಆ್ಯಂಡ್ ಗುಂಡಿಕಾಯಿ ರೆಡಿ ಟು ಹ್ಯಾವ್. ವಾವ್, ಅಮೇಜಿಂಗ್ ಗೈಸ್. ಟ್ರಸ್ಟ್ ಮೀ, ಫಕ್ಕಿನ್ ಅಲ್ಟಿಮೇಟ್ ಆಗಿದೆ ಅಂದ್ಕೊಳ್ಳಿ. ನಮ್ಮೂರಲ್ಲಿ ತಿಂದಿದ್ದ ನ್ಯಾಪ್ಕಾ ಬಂತು ಟೇಸ್ಟ್. ಇದು ಮೈಂಡ್ ಬ್ಲೋಯಿಂಗ್ ಆಗಿದೆ. ಪುದೀನಾ ಲಿವರ್ ಆ್ಯಂಡ್ ಗುಂಡಿಕಾಯಿ ಯಾವರು ಶಿವಮೊಗ್ಗದಲ್ಲಿ ಮಾಡಿದ್ರು. ಓಕೆ, ಸೇಮ್ ಅದೇ ಟೇಸ್ಟ್ ಇದೆ ಅಂದ್ಕೊಳ್ಳಿ. ಒಂದ್ಸತಿ ಟ್ರೈ ಮಾಡಿ ನೀನು ಒಂದ್ಸತಿ. ಯಾವ್ದು, ಗುಂಡಿಕಾಯ ಲಿವರಾ? ಗುಂಡಿಕಾಯಿ. ಯಾ, ಟ್ರೈ ಮಾಡ್ಬಿಟ್ಟು ಹಾನೆಸ್ಟಾಗಿ ಹೇಳು. ನಾನು ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ, ಟೇಸ್ಟ್ ಹೆಂಗಿದೆ ಅಂತ. ಗೈಸ್, ಟೇಸ್ಟ್ ಮಾಡ್ತಾ ಇದ್ದಾನೆ ಗೌತಮ್ ಇವಾಗ. ಪುದೀನಾ ಲಿವರ್ ಚಿಕನ್ ಗುಂಡಿಕಾಯಿ. ಸತ್ಯವಾಗಿ ಹೇಳಮ್ಮ, ಸ್ಪೈಸಿ ಆಗಿದೆಯೋ? ವಿಡಿಯೋಗೆಸ್ಕರ ಅಂತ ಹೇಳ್ಬೇಡ. ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ, ಅದೇ ಹೆವಿ ಸ್ಪೈಸಿ ಆಗಿದೆ. ಹೆವಿ ಸ್ಪೈಸಿ ಆಯಿತು. ಇನ್ನೇನು ಮಸಾಲ ಇದೆ ಅದೆಲ್ಲ ಪರ್ಫೆಕ್ಟ್ ಆಗಿದೆ. ನಾವು ಹೆಂಗೆ ಮನೇಲಿ ಮಾಡ್ತೀರಿ, ಆದರೆ ಈ ಕುಡುಕರು ಸಂಘ ಅಂತಾರೆ ಗೊತ್ತಾ, ಅವ್ರಿಗಿದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಸ್ಪೈಸಿ ಇದಾಗ್ತಾರೆ, ಆದರೆ ಕ್ರೇಜಿ ಆಗಿದೆ. ಲವ್ಲಿ ಗೈಸ್, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ನಿಜವಾಗ್ಲೂ. ಮೇ ಬಿ ಅವನಿಗೆ ಸ್ಪೈಸಿ ಅನಿಸ್ತಾ ಇದೆ, ನನಗೆ ಮಾತ್ರ ಆನೆಸ್ಟ್ಲಿ ಓಕೆ. ನನಗೆ ಈ ಸ್ಪೈಸಿ ನಾನು ತಿಂತೀನಿ. ಕಳ್ಳದು ಹೋಗ್ಬೇಕು ಅಂದ್ಕೊಳ್ಳಿ. ಪುದೀನ ಮಸಾಲ ನಾನು ನಿಮ್ಗೇನು ತೋರಿಸ್ದೆ, ದಯವಿಟ್ಟು ಒಂದ್ಸತಿ ಟ್ರೈ ಮಾಡಿ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಇನ್ನೂ ತಿನ್ಬೇಕು ಅನಿಸ್ತಾ ಇದೆ ನೋಡಿ. ವಾವ್, ಅಮೇಝಿಂಗ್. ಇನ್ನೊಂದು ಪೀಸ್ ತಿನ್ನೋಣ ಗೈಸ್, ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಟು ಬಿ ಆನೆಸ್ಟ್, ಮೈಂಡ್ ಬ್ಲೋಯಿಂಗ್ ಅಂದ್ಕೊಳ್ಳಿ. ಹುಡುಗಂಗೆ ತಡಿಯೋಕ್ಕೆ ಆಗ್ತಾ ಇಲ್ಲ ಹಾನೆಸ್ಟ್ಲಿ ಗೈಸ್. ಟ್ರಸ್ಟ್ ಮೀ, ನಮ್ಮ ತಾಯಣೆಗೂ ಮಸ್ತಾಗಿದೆ ಗುರು. ದಯವಿಟ್ಟು ಒಂದ್ಸತಿ ಎಲ್ಲ ಟ್ರೈ ಮಾಡಿ. ನಮ್ಮಮ್ಮನೇ ಖುಷಿ ಆಗ್ಬಿಡ್ತೀರಾ ನೀವು. ಬೇರೆ ಲೆವೆಲ್ ಅಂತೀಯಾ? ಡ್ಯಾಮ್, ಫಕ್ಕಿಂಗ್ ಮೈಂಡ್ ಬ್ಲೋಯಿಂಗ್, ಕ್ರೇಜಿ ಗೈಸ್. ಮಸ್ತಾಗಿದೆ, ನನಗಂತೂ ತುಂಬಾ ಖುಷಿ ಆಯಿತು. ನೀವು ಫ್ರೀ ಇರುವಾಗ ಒಂದ್ಸತಿ ಟ್ರೈ ಮಾಡಿ. ಹೋಪ್ ಯು ಗೈಸ್ ಎಂಜಾಯ್ ದ ವಿಡಿಯೋ, ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್,
ಬಾಯ್. ತುಂತುರು ಅಲ್ಲಿ ಹಾಡು ತಂದನ ಈ ಪ್ರೀತಿ ಹಾಡು. ಗುರು ಈ ಥರ ಮರ ಗಿಡದಲ್ಲಿ ವಂಡರ್ಫುಲ್ಲು. ನಂಗೆ ಈ ಚಳಿ ವಾತಾವರಣಕ್ಕೆ ಈ ಕಾರಕ್ಕೆ ಲಿವರ್ ಬೇರೆ ಲೆವೆಲ್ ಅನಿಸ್ತಾ ಇದು. ಬೀಜ ಗಾಯ್ಸ್. ವಾವ್, ಬೇರೆ ಲೆವೆಲ್. ನೆಕ್ಸ್ಟ್ ಲೆವೆಲ್. See you all guys.